ಹಾಯ್ ಹಲೋ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂಥ ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ, ಇನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಕೇಳಿಸ್ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಸ್ವಲ್ಪ ಮ್ಯೂಟ್ ಇದ್ರೂ ಪರವಾಗಿಲ್ಲ, ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಈ ಒಂದು ಫುಲ್ ಸಾಂಗ್ ಆಗಿ ನಿಮ್ಗೆ ಬೇಕಪ್ಪ ಅಂದರೆ ಆ ವಿಡಿಯೋ ಎಷ್ಟಿರುತ್ತೋ ಅಷ್ಟು ನಿಮಗೆ ಸಾಂಗ್ ಆಗಿ ಕೇಳಿಸ್ಕೋಬೇಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಹೇಳ್ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಲರ್ಟ್ ಮೆಷನ್ಗೆ ಈಸಿಯಾಗಿ ಇಂಪೋರ್ಟ್ ಆಗುತ್ತೆ. ಆವಾಗ ನೀವು ಈಸಿಯಾಗಿ ಎಡಿಟಿಂಗ್ನ ಮಾಡ್ಕೊಳ್ಬೋದು, ಸಾಂಗು ಫುಲ್ಲಾಗಿ ಕೇಳಿಸ್ಕೊಂಡು. ಇವಾಗ ಬನ್ನಿ ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ, ದಯವಿಟ್ಟು ವಿಡಿಯೋನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ. ಮೊದಲನೇದಾಗಿ ಅಲರ್ಟ್ ಮೆಷನ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಇದು ಒಂದು ಸಾಂಗು ನಮಗೆ ಸೆಂಡ್ ಮಾಡಿದ್ರಣ. ಈ ಒಂದು ಸಾಂಗ್ಗೆ ವಿಡಿಯೋ ಮಾಡಿ ಭಾಳ ಒಂದು ಸಾಂಗ್ ಐತೆ ಅಂತೇಳಿ ಅದಕ್ಕೋಸ್ಕರ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಅಲರ್ಟ್ ಮೆಷನ್ ಲೋಗೋ ಕೊಟ್ಟಲ್ಲಿ ನೀವು ಈಸಿಯಾಗಿ ರಿಪ್ಲೇಸ್ನ ಮಾಡ್ಕೊಳ್ಬೋದು. ಹಾಗೆ ಕೆಲವೊಂದು ವಿಡಿಯೋದಲ್ಲಿ ನಾನು ವಿಡಿಯೋನ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಫಾಲೋ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ. ವಿಡಿಯೋ ಮಾತ್ರ ತುಂಬ ಲೈಕ್ ಆಗೈತೆ ನನಗಂತೂ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ತಪ್ಪದೆ. ಸೊ ನೋಡಿರೋ ಫ್ರೆಂಡ್ಸ್, ಸಾಂಗ್ ಮಾತ್ರ 17 ಸೆಕೆಂಡ್ ಐತೆ, ಆದರೆ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ. ಸೊ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ನೋಡ್ಬೋದು ನೀವು, ನಾನು ಇಲ್ಲಿ ಎಲ್ಲ ಡಿಲೀಟ್ನ ಮಾಡ್ತೀನಿ. ಒಂದು ಫೋಟೋ ಮತ್ತು ಅದು ಮಾತ್ರ ನಿಮಗೆ ಇಡ್ತೀನಿ ಅಷ್ಟೇ ಇರೋದು ನಾನು. ಸೊ ನೋಡಿರಲ್ಲ, ಇವಾಗ ಎಲ್ಲನೂ ಡಿಲೀಟ್ ಮಾಡ್ತೀನಿ ನೋಡಿ. ಸೊ ಎಲ್ಲ ಡಿಲೀಟ್ ಆಯಿತು, ಇದು ಮಾತ್ರ ಐತೆ. ಸೊ ಇವಾಗ ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಬಾಳವಣ್ಣನ ಫೋಟೋನ. ಸೊ ಈ ಥರ ಇಟ್ಕೊತೀನಿ ನಾನು ಇವಾಗ. ಸೊ ಇದಕ್ಕೆ ನಾನು ಎಫೆಕ್ಟ್ನ ಸರ್ಚ್ ಮಾಡ್ತೀನಿ ನೋಡಿ. ಫಸ್ಟು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಮತ್ತೆ ಒಂದು ಎಫೆಕ್ಟ್ನ ಸರ್ಚ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಈ ಥರ ಇಟ್ಕೊಂಡು ಇಲ್ಲಿ ಕಲರನ್ನು ನೀವು ಚಾಯ್ಸ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕಾಗಿರುತ್ತೋ ಆ ಕಲರನ್ನು ನೀವು ಚಾಯ್ಸ್ ಮಾಡ್ಕೊಂಡು ಇಟ್ಕೊಳ್ಬೋದು. ಸೊ ಇದಾದ ನಂತರ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಇವಾಗ ನೋಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇದಕ್ಕೆ ಕಲರ್ನ ಕೊಡ್ತೀನಿ ತಡಿ ಸ್ವಲ್ಪ. ಸೊ ಈ ಥರ ಆಗಿದೆ. ಇವಾಗ ಈ ಥರ ನಿಮಗೆ ಹೋಗುತ್ತೆ. ಇವಾಗ ಇನ್ನೊಂದು ಸಲನ ಇಲ್ಲಿ ಏನೋ ಕ್ಲಿಕ್ ಮಾಡ್ಕೊಳ್ಳಿ, ಇಷ್ಟು ಬರುತ್ತೆ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಬೀಟ್ ಹಾಕ್ಕೊಂಡು ಈ ಥರ ಹೇಳ್ಕೊಳ್ಳಿ. ಮತ್ತು ಇಲ್ಲೊಂದು ಬೀಟ್ ಹಾಕ್ಕೊಂಡು ಸೆಂಟ್ರಲ್ಲಿ ಈ ಥರ ಇಷ್ಟು ತೊಗೊಂಡು ಬಂದು ನೀವು ಇನ್ನೊಂದು ಬೀಟು ಲಾಸ್ಟಲ್ಲಿ ಹಾಕಿ ಅದನ್ನು ಎಷ್ಟು ಎಂಡಿಗೆ ಕೊಡಬೇಕು ಅಷ್ಟು ಕೊಡಬೇಕು ನೀವು. ಇಷ್ಟು ಇಲ್ಲಿ ಕೊಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಈ ಥರ ಅಂದ್ಕೊಂಡು ಇದನ್ನು ಇಷ್ಟು ಅಂದ್ಕೊಂಡೆ. ಇವಾಗ ನೋಡಿ ಈ ಥರ ಬರುತ್ತೆ ಈಸಿಯಾಗಿ ನಿಮಗೆ, ನೋಡಿದ್ರಲ್ಲ. ಸೊ ಇದೇ ಥರ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನೇ ಇಲ್ಲಿ ಎಂಡ್ವರೆಗೆ ತೊಗೊಂಡ್ರೆ ಆಯ್ತಪ್ಪ, ವಿಡಿಯೋ ಇಷ್ಟೇ ಇರೋದು, ತೋರಿಸ್ಕೊಟ್ಟಿನಲ್ಲ. ಈಸಿ ಮಾಡ್ಕೊಳ್ಬೇಕಾದ್ರೆ. ಸೊ ನೋಡಿದ್ರಲ್ಲ ಈ ಥರ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಸಪೋರ್ಟ್ ಇರಲಿ. ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡ್ಬೇಕಪ್ಪ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ. ನೋಡಿದ್ರಲ್ಲ ವಿಡಿಯೋ ಗೊತ್ತಾಯ್ತಲ್ಲ ನಿಮ್ಗೆ ಯಾವ ಥರ ಮಾಡಿದಾರಪ್ಪ ಅಂತೇಳಿ. ಸೊ ನಿಮ್ಮ ಒಂದು ಕಣ್ಣು ಮುಂದೆ ಎದುರೇ ನಿಮಗೆ ಸ್ಕ್ರೀನ್ ವಿಡಿಯೋದಲ್ಲಿ ಎಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ನಾನು, ಅದಕ್ಕೋಸ್ಕರ. ಇವಾಗ ಈ ಒಂದು ವಿಡಿಯೋನ ಈಸಿಯಾಗಿ ತೋರಿಸೋದಾಯಿತು. ಇವಾಗ ಡೌನ್ಲೋಡ್ ಮಾಡಿದ್ದನ್ನು ಡಿಲೀಟ್ ಮಾಡಿದ್ದೀನಿ. ವಿಡಿಯೋನ ನೋಡಿಕೊಂಡು ಎಲ್ಲ ಆದ ನಂತರ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಪ್ಪದೇ ವಿಡಿಯೋನ ಎಂಟುವರೆಗೆ ನೋಡಿ.